ಸತೀಶ್, ಒಂಚೂರಾದ್ರೂ ಮಾನ ಮರ್ಯಾದೆ ಇದೆಯಾ ನಿನಗೆ? ನಾನು ಯಾವಾಗ ನಿನಗೆ ಕಾಂಪ್ರಮೈಸ್ಗೆ ಶಾಟಾ ಸಿಂಗ್ರಿ ಅಂದ್ಬಿಟ್ಟು ನಿನಗೆ ಫೋನ್ ಮಾಡಿದ್ದೆ? ನಿನಗೆ ಏನಂತ ಮೆಸೇಜ್ ಮಾಡಿದ್ದೆ? ಫೋನ್ ಎತ್ತಿಲ್ಲ, ಫೋನ್ ಎತ್ತು ಮಾತಾಡೋಣ ಅಂತ ಮೆಸೇಜ್ ಮಾಡಿದ್ದು ನಿನಗೆ. ಇವೆಲ್ಲ ನನ್ನ ಹತ್ರ ಇಟ್ಕೊಂಡು ಮೇಡಮ್ಮ. ನೀನು ಕಂಪ್ಲೇಂಟು ಇನ್ನೊಂದು ಮತ್ತೊಂದು, ನೀನೇನು ಮರ್ಡ್ರ್ ಮಾಡೋದಕ್ಕೆ ಬಂದಿರಲಿಲ್ಲ, ಇನ್ನೊಂದು ಮಾಡೋದಕ್ಕೆ ಬಂದಿರಲಿಲ್ಲ. ಅರ್ಥ ಆಯ್ತಾ? ಇದೆಲ್ಲ ಕಿತ್ತೋಗಿರೋ ಶೋಕಿಗಳು ಬಿಟ್ಬಿಡು ಅಂತ ಫೋನ್ ಮಾಡಿದ್ದು, ಫೋನ್ ರಿಸೀವ್ ಮಾಡಲಿಲ್ಲ. ಫೋನ್ ಎತ್ತು, ಏನಿದೆಲ್ಲ ಮಾತಾಡೋಣ ಅಂದ್ಬಿಟ್ಟು ನಿನಗೆ ಮೆಸೇಜ್ ಹಾಕಿದ್ದು. ಕಾಂಪ್ರಮೈಸ್ಗೆ ಬಾ ಅನ್ನೋದಕ್ಕೆ ನನ್ನೇನು ಗಾಂಡು ಅನ್ಕೊಂಡ್ಬಿಟ್ಟಿದ್ಯಾ ನಿನ್ ಥರ? ಹಾಂ, ಈ ರೆಕಾರ್ಡಿಂಗ್ ಇಟ್ಕೋ. ನೀನು ಯಾವ ಮೀಡಿಯಾಗೆ ಕೊಡ್ತೀಯೋ ಕೊಡು. ನಿನಗೆ ಲೀಗಲ್ ಆಗಿ ಏನು ಆ್ಯಕ್ಷನ್ ತೊಗೊಳ್ಬೇಕೋ ಅದೇ ಆ್ಯಕ್ಷನ್ ತೊಗೊತೀನಿ. ತಿಕಾಯಲ್ಲ ಮಾತಾಡ್ತಿದ್ಯಾ ಮೀಡಿಯಾ ಮುಂದೆ ಕೂತ್ಕೊಂಡು ನೀನು? ನಾನು ಕಾಂಪ್ರಮೈಸ್ಗೆ ಬಂದೆ ಅಂದ್ಬಿಟ್ಟು. ಬೋಸು ಡಿ ಕೆ, ನಿನಗೆ ಒಂಚೂರಾದ್ರೂ ಮರ್ಯಾದೆ ಇದೆಯಾ ನಿನಗೆ? ಫಸ್ಟ್ ಫೋನ್ ಎತ್ತು. ನೀನು ಫೋನ್ ಎತ್ಬಿಟ್ಟು ಮಾತಾಡು, ತಾಕತ್ತಿದ್ರೆ ನಿನಗೆ. ಒಬ್ಬ ಅಪ್ಪನ ಹುಟ್ಟಿದ್ರೆ ಇದೆಲ್ಲ ಮಾಡ್ತಿರ್ಲಿಲ್ಲ ನೀನು. ದರಿದ್ರ ನೀನು. ಏನು ಗೊತ್ತಾ ನೀನು? ನಾಯಿ ಹೇಳ್ತಿನ್ನೋದಕ್ಕೆ ಸರಿ ನೀನು. ಬೇವರ್ಸಿ ನನ್ನ ಮಗನೇ, ಹೇಳ್ತೀನಿ ಕೇಳೋ. ನೀನು ಅಪ್ಪನಿಗಂತೂ ಹುಟ್ಟಿಲ್ಲ ನೀನು. ಸುಳ್ಳು ಹುಟ್ಟಿರೋದು ನೀನು. ಸುಳ್ಳು ಹುಟ್ಟಿರೋ ಸುಳ್ಳನ ಮಗ ನೀನು. ಅರ್ಥ ಆಯ್ತಾ? ಹೇಳ್ತೀನೋ ಕೆಲಸ ಮಾಡ್ಬಿಟ್ಟು ಅಲ್ಲಿ ಕೂತ್ಕೊಂಡು ನಮ್ಮ ಹೆಸರುಗಳು ಯೂಸ್ ಮಾಡಿಕೊಂಡು, ದೊಡ್ಡವ್ರ ಹೆಸರುಗಳು ಯೂಸ್ ಮಾಡಿಕೊಂಡು ಮೀಡಿಯಾನಲ್ಲಿ ಸುಮ್ಮನೆ ಇದೆಲ್ಲ ನಿಗರಾಡ್ತಿದ್ಯಾ ನೀನು. ಲೀಗಲ್ ಆಗಿ ನೀನು ನಾನೆಲ್ಲ ಕಚ್ಚಿಸ್ದೇ ಇದ್ರೆ ನಾನು ನೋಡ್ಕೊ ನೀನು.